ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇವತ್ತು ನಿಮಗೆ ಆಲೂ ಪರೋಟ ಮಕ್ಕಳಿಗೆ ಇಷ್ಟವಾಗುತ್ತೆ, ತುಂಬ ಇಷ್ಟವಾಗುವಂಥದ್ದು. ಇದು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟು ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಿಮಗಿದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ಆಲೂಗೆಡ್ಡೆನ ಬೇಕಿಟ್ಟಿದ್ದೀನಿ, ಒಂದು 3/4 kg. ಅದಕ್ಕೆ 1-2 ವಿಷಲ್ ಬಿಟ್ಕೊಳ್ಳಿ. ವಿಷಲ್ ಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 3 ಕಪ್ಪಷ್ಟು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಆ ಥರ ಮಾಡೋದ್ರಿಂದ, ಎಣ್ಣೆ ಹಾಕೋದ್ರಿಂದ ಫಸ್ಟಿಗೆ ತುಂಬ ಸ್ಮೂತಾಗಿ ಗೋಧಿ ಹಿಟ್ಟು ಚೆನ್ನಾಗೇ ಬರುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೋಬೇಕು ಫಸ್ಟು. ಸ್ವಲ್ಪನೇ ನೀರು ಹಾಕ್ಕೊಂತ ಕಲಿಸ್ಕೊತಾ ಇದ್ದೀನಿ. ಇದೇನು ತೆಳುಗೇನು ಮಾಡ್ಕೊಳ್ಳೋದು ಬೇಡ. ಸೇಮ್ ಹೆಂಗೆ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ಕೊತೀರ ಅದೇ ಅದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಸ್ವಲ್ಪನೇ ನೀರೆಷ್ಟು ನೋಡಿಕೊಂಡು ಬೇಯ್ಕೊಂಡು ಹಾಕ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಹಾಕ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಿಟ್ಟು ಮೇಲ್ಗಡೆ ಡ್ರೈ ಆಗಬಾರ್ದು ಅಂತ ಸ್ವಲ್ಪ ಎಣ್ಣೆ ಸವರು ಇಡ್ತಾಯಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೊಟೊನೂ ಸುದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಎಣ್ಣೆ ಹಾಕೋಣ. 1-3 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಸಾಸಿವೆ, ಕಲ್ಲೊಂಜಿ ಕಪ್ಪು ಜೀರಿಗೆ ಅಂತೀನಲ್ಲ ಅದು, ಮತ್ತು ಕರಿಬೇವು, ಜೀರಿಗೆ, ಹಸಿಮೆಣಸಿನ್ಕಾಯಿ 1-2 ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಹಾಕ್ಕೊಂಡೆ. ಚುಟಿಕೆಗೆ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕಟ್ ಮಾಡಿದಂಥ ಒಂದು ಟೊಮೊಟೊ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಡ್ರೈ ಆಗೋ ಥರ ಕಟ್ ಮಾಡ್ಕೋಬೇಕು. ಮತ್ತೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಟೊಮೊಟೊ ಬೇಗ ಬೇಯಲಿ ಅನ್ನೋ ರೀತಿಯಿಂದ ಮುಚ್ಚಿಟ್ಟು ಹೀಗಾಗಿದೆ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಟೊಮೆಟೊ. ಈಗ ಆಲೂಗೆಡ್ಡೆ ಬೆಂದಾಗಿದೆ. ಈ ಆಲೂಗೆಡ್ಡೆ ಸಿಪ್ಪೆ ಬಿಡಿಸ್ಕೊಂಡು ಚೆನ್ನಾಗಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ ಒಂದು ಲಂಪ್ಸ್ಗಳಿರಬಾರ್ದು, ಚೆನ್ನಾಗಿ ತಟ್ಟಬೇಕಲ್ವ, ಹಂಗಾಗಿ. ಈಗ ಬೆಂದಿರೋವಂಥ ಟೊಮೊಟೊ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಚಾಪಾಗಿ ಮಾಡ್ಕೊಂಡಿರೋವಂಥದ್ದು ಅದನ್ನು ಹಾಕೋಣ. ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದ ತಕ್ಷಣ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಇದನ್ನು. ಈಗ ಗೋಧಿ ಹಿಟ್ಟು ನೋಡಿ ಎಷ್ಟು ಸ್ಮೂತಾಗಿದೆ. ಒಂದಷ್ಟು ಕಣಕ ತೊಗೊಂಡು ಗೋಧಿ ಹಿಟ್ಟಲ್ಲಿ ಈ ಥರ ಬಟ್ಲು ಥರ ಮಾಡ್ಕೋಬೇಕು. ಬಟ್ಲು ಮಾಡಿಕೊಂಡು ಗೋಧಿ ಹಿಟ್ಟು 1 ಸ್ಪೂನ್ ತೊಗೊಂಡು ಪಲ್ಯನ ಹಾಕ್ಕೊಳ್ಳೋಣ. ಅದರೊಳಗಡೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಹೋಳಿಗೆ ಥರ ಸೇಮ್ ಅದೇ ಥರ ಕ್ಲೋಸ್ ಮಾಡ್ಕೊತ ಬರೋಣ. ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ಒಂದು ಹೋಳಿಗೆ ಶೀಟ್ ಇದೆ ನೋಡಿ, ಅದು ತೊಗೊಂಡಿದ್ದೀನಿ. ಇದಂತೂ ಮ್ಯಾಜಿಕ್ ಶೀಟೇಯಪ್ಪ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಕ್ಕಿಗೆ ಯೂಸ್ ಆಗುತ್ತೆ, ಚಪಾತಿ ಮಾಡ್ಕೋಬೋದು, ಈ ಥರ ಆಲೂ ಪರೋಟಗಳು ಮತ್ತು ಮಸಾಲ ರೊಟ್ಟಿ ಅದೆಲ್ಲದಕ್ಕೂ ಮಾಡ್ಬೋದು. ಅದಕ್ಕೆಲ್ಲ ನಾನು ಯೂಸ್ ಮಾಡಿದ್ದೀನಿ ರೆಸಿಪೀಸ್ ಮಾಡಲಿಕ್ಕೆ. ನೋಡಿ, ಈಗಾಗಲೇ ಒಂದು ಮಾಡಿದ್ದೀನಿ, ಹಂಚಿನ ಮೇಲೆ ಹಾಕಿದ್ದೆ, ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ರೋಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯ ಹೊರಗಡೆ ಬಂದಿದ್ರೂ ಸುಧಾ ಅದು ಹಂಚಿನ ಮೇಲೆ ಚೆನ್ನಾಗಿ ಸುಟ್ಟು ಅದೇ ಒಂಥರ ಟೇಸ್ಟ್ ಇರುತ್ತೆ. ಮಾಡಿ ನೀವು ಮಕ್ಕಳು ಕುಡಿ, ತುಂಬ ಇಷ್ಟಪಡ್ತಾರೆ. ಪದೇ ಪದೇ ಮಾಡಿ ಅಂತ ಕೇಳಿಕೊಂಡು ಪಾಪ ಇಷ್ಟಪಟ್ಟು ತಿಂತಾರೆ ಅವರು. ನೋಡಿ, ಈ ಥರ ದೊಡ್ಡ ಹೋಳಿಗೆ ಥರ ತಟ್ಕೋಬೇಕು. ಈ ಥರ ಅಷ್ಟೇ, ಈಸಿ, ತುಂಬಾ ಈಸಿ. ಹೊರಗೆ ಬಂದಿದೆ ಅದೇನು ಯೋಚನೆ ಮಾಡಬೇಡಿ. ಹಂಚಿನ ಮೇಲೆ ಹಾಕಿದ್ರೆ ಅದೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಈಗ ಹಂಚು ಅದಾಗಿತ್ತಲ್ಲ, ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಅದನ್ನು ಹೋಳಿಗೆ ಶೀಟಿಂದ ಈಸಿಯಾಗಿ ತೆಗಿಬೋದು. ಹೋಳಿಗೆ ಶೀಟನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ತೆಗಿಬೋದು. ನೋಡಿ, ಇದು ಹಂಚಿನ ಮೇಲೆ ಹಾಕ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಬೇಯಿಸ್ಕೊಂಡು ಮೇಲ್ಗಡೆ ಎಲ್ಲ ಡ್ರೈ ಆಗ್ತಿದ್ದಾಗೆ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ಒಂದ್ಸತಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಇಂಥ ರೆಸಿಪಿಗಳನ್ನ ಅವರು ಎಂಜಾಯ್ ಮಾಡಲಿ. ನೋಡಿ, ಇದನ್ನು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.